ನಮಸ್ಕಾರ ಸ್ನೇಹಿತರೆ. ಹರಿಯಾಣದಲ್ಲಿ ಮೋದಿಯವರಿಗೆ ಪ್ರಥಮ ಬಾರಿ ಸಿಹಿ ಸುದ್ದಿ ಸಿಕ್ಕಿತ್ತು. ಅದಾದ ನಂತರ ಮಹಾರಾಷ್ಟ್ರದಲ್ಲಿ ಯಾರು ಊಹೆ ಮಾಡದ ರೀತಿನಲ್ಲಿ ದಿಗ್ವಿಜಯ ಸಿಕ್ಕಿತ್ತು. ಈಗ ಮತ್ತದೇ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಕೇಂದ್ರ ಸರ್ಕಾರಕ್ಕೆ ಯಾರು ಊಹೆ ಮಾಡದಂತಹ ಬಲ ಸಿಗ್ತಾ ಇದೆ. ಸ್ನೇಹಿತರೆ, ದೇವೇಂದ್ರ ಫಡ್ನವೀಸ್ ಅವರ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಒಟ್ಟು 39 ಜನ ಮಂತ್ರಿಗಳು ಶಪಥ ಗ್ರಹಣ ಮಾಡಿದ್ದಾರೆ. ಅದರಲ್ಲಿ 19 ಜನ ಬಿಜೆಪಿಗರು, 11 ಜನ ಶಿವಸೇನೆ ಶಿಂದೆ ಬಣದಿಂದ, 9 ಜನ ಅಜಿತ್ ಪವಾರ್ ಎನ್ಸಿಪಿ ಬಣದಿಂದ ಮಂತ್ರಿಗಳಾಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಮತ್ತು ಇಬ್ಬರು ಉಪಮುಖ್ಯಮಂತ್ರಿ ಸೇರಿದಂತೆ ಸಂಪುಟದ ಗಾತ್ರ 42 ಆಗಿದೆ. ಆದ್ರೆ ವಿಚಾರ ಈಗ ಇಂಪಾರ್ಟೆಂಟ್ ಏನಿಲ್ಲಿ ಅಂದ್ರೆ, ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ, ಅದರಲ್ಲೂ ಬಿಜೆಪಿ ಒಂದೇ 2025ರ ಬಜೆಟ್ ಅಧಿವೇಶನಕ್ಕೂ ಮುಂಚೆ ಸ್ವಂತ ಬಲದ ಮೇಲೆ ಬಹುಮತ ಸಾಧಿಸಲಿದೆ. ಅಂದ್ರೆ 272 ಕ್ರಾಸ್ ಆಗಲಿದೆ. ಇದೇ ಇಲ್ಲಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂತ ವಿಚಾರ. ಈ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ. ಆಗ ನಾನು ಹೇಳಿದ್ದೆ, ಇನ್ನು 3-4 ತಿಂಗಳ ಒಳಗೆ ಮೋದಿ ನೇತೃತ್ವದ ಸರ್ಕಾರ ಅಂದ್ರೆ ಬಿಜೆಪಿ ಒಂದೇ ಕೇಂದ್ರದಲ್ಲಿ ಬಹುಮತ ಸಾಧಿಸಲಿದೆ ಅಂತ. ಈಗ ಅದಕ್ಕೆ ಪೂರಕ ಬೆಳವಣಿಗೆಗಳು ಆಗ್ತಾ ಇರೋದ್ರಿಂದ ಈ ವಿಡಿಯೋ ಮಾಡುವ ಸಂದರ್ಭ ಬಂದೊದಗಿದೆ. ಸ್ನೇಹಿತರೆ, ಮೋದಿ ಅವರ ಫಾರ್ಮುಲಾ ಏನಪ್ಪಾ ಅಂದ್ರೆ 6 ಜನ ಎಂಪಿಗಳಿಗೆ 1 ಸಚಿವ ಸ್ಥಾನ ಅಂತ ಫಿಕ್ಸ್ ಮಾಡಿದ್ದಾರೆ. ಕಡಿಮೆ ಅಂದ್ರೂ 5 ಜನಕ್ಕೆ ಒಬ್ಬರನ್ನು ಕೊಡ್ತಾರೆ. ಚಿರಾಗ್ ಪಾಸ್ವಾನ್ ರ ಪಾರ್ಟಿ 5 ಜನ ಎಂಪಿ ಇರೋದ್ರಿಂದ ಅವರಿಗೆ 1 ಸಚಿವ ಸ್ಥಾನನ ಕೊಟ್ಟಿದ್ದಾರೆ. ಇಲ್ಲಿ ಎನ್ಸಿಪಿ ಅಜಿತ್ ಪವಾರ್ ಬಣ ನಮಗೂ 1 ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನ ಕೊಡಿ ಕೇಂದ್ರದಲ್ಲಿ ಅಂತ. ಆದ್ರೆ ಅದಕ್ಕೆ ಮೋದಿ ಅವರು ನಿರಾಕರಿಸಿದ್ದಾರೆ. ಪ್ರಫುಲ್ ಪಟೇಲ್ ರೊಬ್ರೆ ಎನ್ಸಿಪಿ ಇಂದ ಈಗ ಸದ್ಯಕ್ಕೆ ಎಂಪಿ ಇರೋದು. ಹಾಗಾಗಿ ಈಗ ಅವರು ಸಹಜವಾಗಿ ಶರದ್ ಪವಾರ್ ರ ಬಣದ ಎಂಪಿಗಳನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟು 8 ಜನ ಎಂಪಿಗಳಿದ್ದಾರೆ ಶರದ್ ಪವಾರ್ ಎನ್ಸಿಪಿ ನಲ್ಲಿ. ಈ ವಿಚಾರಕ್ಕೆ ರೆಕ್ಕೆ ಪುಕ್ಕ ಕೊಟ್ಟಿರೋದು ಯಾರು ಗೊತ್ತಾ? ಸಂಜಯ್ ರಾವತೆ. ಅವರಿಂದನೇ ಇದು ಬ್ಲಾಸ್ಟ್ ಆಗಿರೋದು. ಬಿಜೆಪಿ ಅವರು ಶರದ್ ಪವಾರ್ ಬಣದವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂದೆ ಹೋಗಿ ಶರದ್ ಪವಾರ್ ಖುದ್ದು ನರೇಂದ್ರ ಮೋದಿ ಅವರನ್ನ ಸಂಪರ್ಕ ಮಾಡಿಯಾಗಿದೆ. ಹಾಗಾಗಿ ಶರದ್ ಪವಾರ್ 8 ಜನ ಎಂಪಿಗಳು ಅಷ್ಟೇ ಅಲ್ಲದೆ ಉದ್ಧವ್ ಠಾಕ್ರೆಯ ಬಣದ 9 ಜನ ಎಂಪಿಗಳು, ಒಟ್ಟು 17 ಜನ ಎಂಪಿಗಳು ನರೇಂದ್ರ ಮೋದಿ ಅವರ NDA ಸೇರುವುದು ಪಕ್ಕ. ಇಲ್ಲಿ ಬಿಜೆಪಿ ಅವರ ಪ್ರಯತ್ನ ಏನಾಗಿದೆಯಪ್ಪ ಅಂದ್ರೆ, ಮೋದಿಗೆ NDA ಲೆಕ್ಕ ಹೆಚ್ಚಿಸುವ ಬಗ್ಗೆ ಜಾಸ್ತಿ ಆಸಕ್ತಿ ಇಲ್ಲ. ಅವರ ಆಸಕ್ತಿ ಏನಿದ್ರು ಬಿಜೆಪಿಯ ಲೆಕ್ಕ ಹೆಚ್ಚಿಸುವುದರ ಬಗ್ಗೆ. ಹಾಗಾಗಿ 3/2 ಸಂಸದರೇನಾದ್ರೂ ಉದ್ಧವ್ ಠಾಕ್ರೆ ಅವರ ಪಕ್ಷದಿಂದ ಮತ್ತು ಎನ್ಸಿಪಿ ಪಕ್ಷದಿಂದ ಬಂದಿದ್ದೇ ಆದ್ರೆ ಯಾವುದೇ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗೋದಿಲ್ಲ. ಅವರು ಬಿಜೆಪಿ ನಲ್ಲಿ ವಿಲೀನ ಆಗಬಹುದು. ಇದು ಮೋದಿ ಲೆಕ್ಕಾಚಾರ. ಈಗ ಸದ್ಯ NDA ಮೈತ್ರಿಕೂಟದ ಬಲ 293 ಇದೆ. ಈ 17 ಜನ ಸೇರೋದ್ರಿಂದ 310 ಆಗುತ್ತೆ. ಇಲ್ಲಿ ನರೇಂದ್ರ ಮೋದಿ ಅವರ ಸ್ಟ್ರಾಟಜಿ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದಂತೆ. ಯಾಕಂದ್ರೆ ಈ ಕಡೆ ತೆಲುಗು ದೇಶಂ ಪಾರ್ಟಿ ಮತ್ತು JDU-ನವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವೇ ನೋಡಿ, ಕಳೆದ ಬಾರಿಯ ಬಜೆಟ್ ಅಲ್ಲಿ 2 ರಾಜ್ಯಗಳಿಗೆ ಸುಮಾರು 25-30 ಸಾವಿರ ಕೋಟಿ ಅನುದಾನ ಕೊಡಲಾಗಿದೆ. ಕೇವಲ 2 ರಾಜ್ಯಗಳಿಗೆ ಒಂದೇ ಬಜೆಟ್ ನಲ್ಲಿ ಇಷ್ಟು ದೊಡ್ಡ ಮೊತ್ತದ ಅನುದಾನ ಕೊಡೋದಾದ್ರೆ ಉಳಿದ ರಾಜ್ಯಗಳ ಕತೆ ಏನಾಗಬೇಕು? ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದೀವಿ ಅಂತ ಒಂದೇ ಒಂದು ಕಾರಣ ಇಟ್ಕೊಂಡು ಈ ರೀತಿ ಬ್ಲಾಕ್ ಮೇಲ್ ಮಾಡಿ ತಾವು ಕೊಡುವಂತಹ ಪುಕ್ಕಟೆ ಬಿಟ್ಟಿ ಭಾಗ್ಯಗಳಿಗೆ ಕೇಂದ್ರ ಸರ್ಕಾರದ ಹಣನ ಉಪಯೋಗ ಮಾಡೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಹಾರಾಟಕ್ಕೆ ಕಡಿವಾಣ ಹಾಕೋದಿಕ್ಕೆ ಮೋದಿಯ ಈ ಮಾಸ್ಟರ್ ಪ್ಲಾನ್. ಇನ್ನು ಒಂದು ಆಂಧ್ರದಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಪವನ್ ಕಲ್ಯಾಣ್ರು ಒಂದು ವೇಳೆ ಏನಾದ್ರೂ ಚಂದ್ರಬಾಬು ನಾಯ್ಡು ಅವರು ಸಮಸ್ಯೆ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಪವನ್ ಕಲ್ಯಾಣ್ರಿಗೆ ಬಿಜೆಪಿ ಸಂಪೂರ್ಣ ಬೆಂಬಲ ಕೊಡುತ್ತೆ. ಸಹಜವಾಗಿ ಚಂದ್ರಬಾಬು ನಾಯ್ಡುಗೆ ಬದ್ಧ ವೈರಿ ಯಾರು? ಜಗನ್ಮೋಹನ್ ರೆಡ್ಡಿ. YSRCP ಕಾಂಗ್ರೆಸ್ನ 4 ಜನ ಸಂಸದರಿದ್ದಾರೆ. ಸಹಜವಾಗಿ ಅವರ ಬೆಂಬಲ NDAಗೆ ಕೊಟ್ಟೆ ಕೊಡ್ತಾರೆ. ಆಗ ಬದ್ಧ ವೈರಿ ಚಂದ್ರಬಾಬು ನಾಯ್ಡು ಅವರನ್ನ ಕಟ್ಟಿ ಹಾಕೋದಿಕ್ಕೆ. ಅಷ್ಟರ ಒಳಗೆ ಇವ್ರೇನಾದ್ರೂ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಮಾಡೋ ಮೂಲಕ ಬಿಜೆಪಿ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡ್ರೆ ಸಹಜವಾಗಿ ಚಂದ್ರಬಾಬು ನಾಯ್ಡು ಅವರ 16 ಜನ ಎಂಪಿಗಳೇನಿದ್ದಾರೆ ಅವರ ಬೆಂಬಲ ಇಲ್ಲದೆ ಇದ್ರೂನು NDA ಸರ್ಕಾರಕ್ಕೆ ಯಾವುದೇ ಆಘಾತ ಆಗೋದಿಲ್ಲ. ಈಗ ಬರ್ತಿರುವ ತಾಜಾ ವಿಚಾರ ಏನಪ್ಪಾ ಅಂದ್ರೆ, ಎನ್ಸಿಪಿ ಶರದ್ ಪವಾರ್ ಬಣದ 8 ಜನ ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ 9 ಜನ ಎಂಪಿಗಳು, ಒಟ್ಟು 17 ಜನ ಎಂಪಿಗಳು ಮೋದಿ ಅವರನ್ನ ಭೇಟಿ ಮಾಡೋದಕ್ಕೆ 2 ಬಾರಿ ಪ್ರಯತ್ನ ಮಾಡಿದ್ರು. ಈ ಹಿಂದೆ ಅವರಿಗೆ ಟೈಮ್ ಕೊಟ್ಟಿರಲಿಲ್ಲ ಮೋದಿ. ಈಗ ಮತ್ತೊಮ್ಮೆ ಪ್ರಯತ್ನ ಮಾಡಿದರೆ ಇದಕ್ಕೆ ನರೇಂದ್ರ ಮೋದಿ ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಎಲ್ಲ 17 ಜನ ಸಂಸದರು ಮೀಟ್ ಆಗೋದಕ್ಕೆ ಮೋದಿ ಸಮಯ ಕೊಟ್ಟಿದ್ದಾರೆ. ಇವತ್ತು ಇಲ್ಲ ನಾಳೆ ಭೇಟಿ ಮಾಡಿ ಬಿಜೆಪಿಯಲ್ಲಿ ವಿಲೀನ ಆಗೋದ್ರ ಬಗ್ಗೆ ಮುಹೂರ್ತ ಫಿಕ್ಸ್ ಮಾಡಬಹುದು. ಇದು ಎನ್ಸಿಪಿಯ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆಯ ಶಿವಸೇನೆಯ ಕತೆ ಆದ್ರೆ, ಆ ಕಡೆ ಕಾಂಗ್ರೆಸ್ ಕತೆ ಏನು ಬೇರೆ ಇಲ್ಲ. ಅಲ್ಲೂ ಸಹ ಮಹಾರಾಷ್ಟ್ರದಿಂದ 13 ಜನ
ಸಂಸದರು ಆಯ್ಕೆಯಾಗಿ ಬಂದಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಮೋದಿ ಅವರನ್ನ ಮೀಟ್ ಮಾಡೋದಿಕ್ಕೆ ಸಮಯ ಕೇಳ್ತಾ ಇದ್ದಾರೆ. ಸಹಜವಾಗಿ ಅವರಿಗೂ ಗೊತ್ತಿದೆ ಈ ಬಾರಿ ಅವರು ಗೆದ್ದಿರೋದು ಒಂದು ಫ್ಲೋ ನಲ್ಲಿ ಅಂತ. ಏನೋ ಒಂದು ತುಕ್ಕ ಆಗಿದೆ, ಬೈ ಮಿಸ್ಟೇಕ್ ಗೆದ್ದು ಬಿಟ್ಟಿದ್ದೇವೆ. ಯಾಕಂದ್ರೆ ನೀವೇ ನೋಡಿ, 13 ಸ್ಥಾನಗಳಲ್ಲಿ ಗೆದ್ದಂತ ಕಾಂಗ್ರೆಸ್ ಪಕ್ಷ ಅದೇ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕೇವಲ 16 ಸ್ಥಾನಗಳಿಗೆ ಕುಸಿಯುತ್ತೆ ಅಂದ್ರೆ ಇದು ತುಕ್ಕ ಅಲ್ಲದೆ ಮತ್ತೇನು? ಕಾಂಗ್ರೆಸ್ ಸಂಸದರಿಗೂ ಸ್ಪಷ್ಟ ಆಗಿ ಹೋಗಿದೆ, ಕಾಂಗ್ರೆಸ್ ನಲ್ಲಿ ನಮಗೆ ಭವಿಷ್ಯ ಇಲ್ಲ, ದಯಮಾಡಿ ನಮ್ಮನ್ನ ಬಿಜೆಪಿ ನಲ್ಲಿ ಸೇರಿಸಿಕೊಂಡು ಬಿಡಿ ಅಂತ ಅವರೂ ಸಹ ದುಂಬಾಲು ಬಿದ್ದಿದ್ದಾರೆ ಮೋದಿಗೆ. ಬರೀ ಮಹಾರಾಷ್ಟ್ರದಷ್ಟೇ ಅಲ್ಲ, ಹರಿಯಾಣದ ಹೆಸರು ಸಹ ಕೇಳಿ ಬರ್ತಾ ಇದೆ. ಹರಿಯಾಣದಲ್ಲಿ 5 ಜನ ಕಾಂಗ್ರೆಸ್ನ ಸಂಸದರಿದ್ದಾರೆ. ಹರಿಯಾಣ ಗೆದ್ದೇ ಬಿಟ್ವಿ ಅಂತ ಭೂಪೇಂದ್ರ ಹೂಡಾರ್ ಅಂತ ಅಶಕ್ತ ನಾಯಕರಿಗೆ ಮೂರು ಬಾರಿ ಅವಕಾಶ ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ. 2014, 2019 ಮತ್ತು 24 3 ಬಾರಿ ಕಾಂಗ್ರೆಸ್ನ ಹ್ಯಾಟ್ರಿಕ್ ಸೋಲಿಗೆ ಕಾರಣ ಆಗಿರುವವರು ಯಾರಾದ್ರೂ ಇದ್ರೆ ಹರಿಯಾಣದಲ್ಲಿ ಅದು ಭೂಪೇಂದ್ರ ಹೂಡಾ ಬಗ್ಗೆ ಹೈಕಮಾಂಡ್ ತೀವ್ರ ಗರಂ ಆಗಿದೆ. ಹುಡ್ಡಾರನ್ನು ಸೈಡ್ ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಏನು 5 ಜನ ಗೆದ್ದಿದ್ದಾರೆ ಕಾಂಗ್ರೆಸ್ನ ಎಂಪಿಗಳು ಹರಿಯಾಣದಲ್ಲಿ, ಆ 5 ಜನ ಹೂಡಾ ಬಣದವರು. ಭೂಪೇಂದ್ರ ಹೂಡಾ ಟಿಕೆಟ್ ಕೊಡಿಸಿದವರೇ ಗೆದ್ದಿರೋದು. ಹಾಗಾಗಿ ಅವರು ಈಗ ಬಿಜೆಪಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಕೇವಲ ಜಾಟ್ ವೋಟ್ಗಳನ್ನ ಕ್ರೋಢೀಕರಣ ಮಾಡೋದ್ರಿಂದ ಹರಿಯಾಣನ ಗೆದ್ದು ಬಿಡ್ತೇವೆ ಅಂತ ಕಾಂಗ್ರೆಸ್ನವರು ಕನಸು ಕಂಡಿದ್ರು. ಆದ್ರೆ ಈ ಕಡೆ ಬಿಜೆಪಿ ಅವರು ಅದಕ್ಕೆ ಉಲ್ಟಾ ತಂತ್ರ ಮಾಡಿ OBC SC ST ಪೊಲರೈಸೇಷನ್ ಮಾಡಿ ಚುನಾವಣೆಯಲ್ಲಿ ಬಹುಮತ ಸಾಧಿಸಿ ಬಿಟ್ರು. ಸಹಜವಾಗಿ ಭೂಪೇಂದ್ರ ಹೂಡಾ ಬಣದ ವಿರುದ್ಧ ರಾಹುಲ್ ಗಾಂಧಿ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಹೂಡಾ ಬಣದವರು ಸಹ ಸೆಟೆದು ನಿಂತಿದ್ದಾರೆ. ಈಗ ಇದರ ಅನುಕೂಲ ಬಿಜೆಪಿಗೆ ಆಗ್ತಾ ಇದೆ ಹರಿಯಾಣದಲ್ಲಿ. ಆ 5 ಜನ ಸಂಸದರು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದು ಸ್ಪರ್ಧೆ ಮಾಡಿ ಗೆದ್ರೆ ಬಿಜೆಪಿಯ ಬಲ ಎಷ್ಟಾಗುತ್ತೆ? ಈಗ ಲೆಕ್ಕ ಎಷ್ಟಾಯ್ತು? 17 + 5 + 13 ಒಟ್ಟು 35 ಆಯ್ತು. ಈಗ ಬಿಜೆಪಿಯ ಬಲ 240 ಇದೆ, ಪ್ಲಸ್ 35 ಆದ್ರೆ 275 ಆಗತ್ತೆ. ಅಂದ್ರೆ ಬಿಜೆಪಿ ಒಂದೇ ಸ್ವಂತ ಬಲದ ಮೇಲೆ 272 ಸಂಖ್ಯೆನ ಕ್ರಾಸ್ ಮಾಡಿದಂತಾಗತ್ತೆ, ಬಹುಮತ ಸಾಧಿಸಿದಂತಾಗತ್ತೆ. ಕತೆ ಇಲ್ಲಿಗೆ ಮುಗೀತು ಅಂತ ಅನ್ಕೋಬೇಡಿ, ಇದು ಇನ್ನೂ ಮುಂದುವರಿಯುತ್ತೆ. ಉತ್ತರ ಪ್ರದೇಶದಲ್ಲಿ ಕತೆ ಬೇರೆ ಏನು ಇಲ್ಲ. ಅಲ್ಲಿ ಗೆದ್ದಿರೋ ಕಾಂಗ್ರೆಸ್ ಸಂಖ್ಯೆ ಎಷ್ಟು? 6 ಜನ. ಆ 6 ಜನ SP ಸಪೋರ್ಟ್ ಇಂದ ಗೆದ್ದಿರೋರಾಗಿದ್ದಾರೆ, ಒಂದು ಫ್ಲೋ ನಲ್ಲಿ ಗೆದ್ದಿರೋರಾಗಿದ್ದಾರೆ. ಅವರಿಗೂ ಸ್ಪಷ್ಟ ಆಗಿ ಹೋಗಿದೆ, ಮುಂದೆ ಯೋಗಿ ಮುಂದೆ ನಮ್ಮ ಆಟ ನಡೆಯೋದಿಲ್ಲ, ನಮ್ಮ ರಾಜಕೀಯ ಭವಿಷ್ಯ ಏನಾದ್ರೂ ಇದ್ರೆ ಅದು ಬಿಜೆಪಿ ನಲ್ಲೇ ಅಂತ ಅವರು ಸಹ ಡಿಸೈಡ್ ಮಾಡಿ ಆಗಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಮುಂಬರುವ ಕೆಲವು ತಿಂಗಳಲ್ಲಿ ಬಿಜೆಪಿ ಮ್ಯಾಜಿಕ್ ನಂಬರ್ 272 ಕ್ರಾಸ್ ಮಾಡಲಿದೆ, ಅದು ಸ್ವಂತ ಬಲದ ಮೇಲೆ. ಮಹಾರಾಷ್ಟ್ರದಲ್ಲಂತೂ ಭರ್ಜರಿ ಬಹುಮತ ಸಿಕ್ಕಿದೆ ಬಿಜೆಪಿ ಮೈತ್ರಿಕೂಟಕ್ಕೆ. ಬಿಜೆಪಿ 1ಕ್ಕೆ 132 ಸೀಟುಗಳು, ರಾಜ್ಯಸಭೆಗೂ ಸಹ ಜಾಸ್ತಿ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಬಹುದು. ಒಟ್ಟಾರೆ ತಾತ್ಪರ್ಯ ಇಷ್ಟೇ, ಮುಂದೆ ಬರುವಂತಹ ವಕ್ಫ್ ಬಿಲ್ಲು, ಯೂನಿಫಾರ್ಮ್ ಸಿವಿಲ್ ಕೋಡ್, 1 ನೇಷನ್ 1 ಎಲೆಕ್ಷನ್, ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್, ಈ ಎಲ್ಲ ಬಿಲ್ ಗಳನ್ನ ಸುಲಭವಾಗಿ ಮಂಡಿಸಬಹುದು ಮತ್ತು 2 ಸದನಗಳಲ್ಲಿ ಪಾಸ್ ಮಾಡಬಹುದು. ಒಟ್ಟಾರೆ ಬಿಜೆಪಿ ಮತ್ತು ಮೋದಿಯ ನಾಗಾಲೋಟಕ್ಕೆ 2-3 ತಿಂಗಳಲ್ಲಿ ಮತ್ತಷ್ಟು ಬೂಸ್ಟ್ ಸಿಗಲಿದೆ ಅನ್ನೋದು ಈ ಎಲ್ಲ ಬೆಳವಣಿಗೆಗಳಿಂದ ಗೊತ್ತಾಗುತ್ತೆ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.